ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟ್ವಿನ್ ಲಿಸ್ಟ್. ಇವತ್ತು ನಾನು ಒಂದು ಹೊಸ ಟಾಪಿಕ್ ಜೊತೆ ಬಂದಿದ್ದೀನಿ. ಅದೇನೆಂದರೆ ವೆದರ್ ಯೂಸಿಂಗ್ ಡೈಪರ್ ಇಸ್ ಗುಡ್ ಆರ್ ಬ್ಯಾಡ್ ಫಾರ್ ಚಿಲ್ಡ್ರನ್ ಅಂತ. ನಿಮ್ಗೇನು ಅನಿಸುತ್ತೆ? ನನ್ನ ಅನಿಸಿಕೆ ಏನಂದರೆ ಅದನ್ನು ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ ನಿಮಗೆ. ಅದು ಯೂಸ್ ಮಾಡಬೇಕಾ ಅಥವಾ ಮಾಡಬಾರ್ದ ಅಂತ. ಆ್ಯಸ್ ಎ ಟ್ವಿನ್ ಮಾಮ್ ಆಗಿ ನನಗೆ ಇವಾಗ ಆಲ್ಮೋಸ್ಟ್ 7 ಮಂತ್ಸ್ ಆಗಿದೆ. 7 ಮಂತ್ಸಲ್ಲಿ ನಾನೇನು ಅಬ್ಸರ್ವ್ ಮಾಡಿದ್ದು, ನನ್ನ ಮಕ್ಕಳಿಗೆ ಯಾವ ಥರ ಅದು ಯೂಸ್ ಆಗಿದೆಯಾ ಆಗಿಲ್ವಾ, ಅಥವಾ ಯೂಸ್ ಮಾಡಬೇಕಾ ಮಾಡಬಾರ್ದ, ಇದು ಒಪಿನಿಯನ್ನು. ನಾನು ಏನಂದರೆ ಬೇಸಿಕಲಿ ನನ್ನ ಡೆಲಿವರಿ ಆಗಿರೋದು ಯಾವಾಗಂದರೆ ನವೆಂಬರಲ್ಲೇ ಆಯಿತು. ನವೆಂಬರಲ್ಲಿ ಅಂದರೆ ಆಲ್ಮೋಸ್ಟ್ ಹೆಂಗಿರುತ್ತೆ, ಚಳಿ ಇರುತ್ತೆ, ಚಳಿಗಾಲ. ಆ ಟೈಮಲ್ಲಿ ಏನಂದರೆ ಮಕ್ಕಳಿಗೆ ಚಳಿಗಾಲ ಅಂತಂದರೆ ತುಂಬ ಕೋಲ್ಡ್ ಬೇರೆ ಇರುತ್ತೆ. ಆವಾಗ ನೀವು ಟ್ರೆಡಿಷ್ನಲ್ ಮೆಥಡ್ ಲಂಗೋಟ್ಸ್ ಅಥವಾ ಈ ಕಾಟನ್ ಕ್ಲಾತ್ಸ್ ಪ್ಯಾಂಟೀಸ್ ಬರುತ್ತಲ್ವ, ಆ ಥರದ್ದು ಹಾಕಿದರೆ ಮಕ್ಕಳೇನು ರಿಪೀಟೆಡ್ಲಿ ಸುಸು ಮಾಡ್ತಾನೆ ಇರುತ್ತೆ. ನಿಮ್ಗೆ ಅದನ್ನ ಚೇಂಜ್ ಮಾಡಬೇಕು, ಮತ್ತು ಎಲ್ಲ ವೆಟ್ ಕೂಡ ಆಗುತ್ತೆ. ಮತ್ತು ನಂದು ಪ್ರೀ ಟರ್ಮ್ ಡೆಲಿವರಿ ಆಗಿದ್ದಾಗ ನನ್ನ ಮಗು ಅಂಡರ್ ವೇಟ್ ಇತ್ತು. ಅಂದರೆ ಅಂಡರ್ ವೇಟ್ 2.5 kgಗಿಂತ ಕಡಿಮೆ ಇದ್ವು, 2 ಮಕ್ಕಳಿದ್ವಲ್ವ. ಹಾಗಾಗಿ ಅದು ಏನಂದರೆ ಮಕ್ಕಳನ್ನ ವಾರ್ಮ್ ಆಗಿಡಬೇಕಾಗಿತ್ತು. ಆ ಟೈಮಲ್ಲಿ ನನಗೆ ಯೂಸ್ ಆಗಿದ್ದೆ ಡೈಪರ್ಸ್ ಯೂಸ್ ಆಗಿತ್ತು, ಟು ಬಿ ಆನೆಸ್ಟ್ಲಿ ನಾನು ಹೇಳಬೇಕಂದ್ರೆ. ಮತ್ತು ಇನ್ನೊಂದೇನೆಂದರೆ NICU ಕೂಡ ಮಕ್ಕಳಿಗೆ ಅವರು ಡೈಪರ್ಗಳನ್ನೇ ತರಿಸ್ತಾ ಇದ್ದಿದ್ದು. ಅದರಲ್ಲಿ ಅವ್ರು ಮೇನ್ಲಿ ನ್ಯೂ ಬಾರ್ನ್ ಇದ್ದರೆ ಪ್ರಿಫರೇಬಲಿ ಟೇಪ್ ಡೈಪರ್ಸ್ನ ಯೂಸ್ ಮಾಡ್ಲಿಕ್ಕೆ ಹೇಳಿದರು. ನಾನು ಇಲ್ಲಿ ಸೈಡಲ್ಲಿ ಯಾವುದಾದ್ರೂ ಮೆನ್ಷನ್ ಮಾಡ್ತೀನಿ, ಟೇಪ್ ಡೈಪರ್ ಅಂದರೆ ಯಾವ ಥರ ಇರುತ್ತೆ ಅಂತ. ಅದು ಯಾವುದನ್ನ ಬೇಬಿ ಹಾಕಿಸ್ದೆ ಯೂಸ್ ಮಾಡ್ತಾ ಇದ್ದೆ, ಅದನ್ನು ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ ಸೈಡಲ್ಲಿ. ನೀವು ಪಿಕ್ಸ್ನ ನೀವು ನೋಡ್ಬೋದು. ಅದು ಯೂಸ್ ಮಾಡಿದೆ. ಅದು ನನ್ನ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಬಿಕಾಸ್ ಆ ಟೈಮಲ್ಲಿ ನಾನು ಆ್ಯಸ್ ಅ ಮದರ್ ಹಾಸ್ಪಿಟ್ಲಲ್ಲೇ ಅಡ್ಮಿಟ್ ಇರಬೇಕಾಗಿತ್ತು. ಬಿಕಾಸ್ ಬೇಬಿ ಸೈಡಲ್ಲಿ ನಾನು ಇರಬೇಕಾಗಿತ್ತು. ಅದಕ್ಕೋಸ್ಕರ ಬಿಕಾಸ್ ಬ್ರೆಸ್ಟ್ ಫೀಡಿಂಗು ಮತ್ತು ಮದರ್ಲಿ ಅಟೆನ್ಷನ್ ಸಿಗೋದ್ರಿಂದ ಮಕ್ಕಳು ಬೇಗ ಇಂಪ್ರೂವ್ ಆಗ್ತವೆ ಅನ್ನೋ ಒಂದು ರೀಸನ್ಗೋಸ್ಕರ ನಾನು ಅಲ್ಲಿದ್ದಾಗ ನನಗೆ ಅಷ್ಟೊಂದು ಏನಂತಾರೆ ಟೈಮ್ ಇರ್ತಿರ್ಲಿಲ್ಲ ಈ ಲಂಗೋಟ್ಸು ಅಥವಾ ಯಾವುದಾದ್ರೂ ನಾರ್ಮಲ್ ಬಟ್ಟೆದು ಯೂಸ್ ಮಾಡಿ ಅದನ್ನ ಕ್ಲೀನ್ ಮಾಡಿ. ಮತ್ತು ಬಿಕಾಸ್ ನೀವು ಯೂಸ್ ಮಾಡ್ತಿದ್ದೀರಾ ಪ್ರಾಪರಾಗಿ ಬಟ್ಟೆನೇ ಯೂಸ್ ಮಾಡ್ತಾ ಇದ್ದೀರ ಅಂದರೆ ಅದನ್ನು ಹೈಜೀನ್ ಇರೋದು ಕೂಡ ತುಂಬ ಇಂಪಾರ್ಟೆಂಟ್. ಬಿಕಾಸ್ ನೀವು ಸುಮ್ಮನೆ ಯೂಸ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ವಾಶ್ ಮಾಡಿಲ್ಲ, ಸನ್ ಡ್ರೈ ಆಗಲಿಲ್ಲ, ಅದು ಆ ಥರ ಇದ್ದಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಕೂಡ ತುಂಬ ಇರುತ್ತೆ. ಆ ಟೈಮಲ್ಲಿ ನನಗೆ ಅನಿಸೋದು ಅಂದರೆ ಪ್ರಿಫರೇಬಲಿ ಡೈಪರ್ಸ್ ಆರ್ ಗುಡ್. ಓಕೆ, ಇವಾಗ ಮತ್ತು ಇನ್ನೊಂದೇನೆಂದರೆ ಅದು ಆ ಫೇಸ್ ಮುಗೀತು. ಅದಾದಮೇಲೆ ಇನ್ನೊಂದು ಫೇಸ್ ಏನಂತಂದರೆ ಇವಾಗ ನೆಕ್ಸ್ಟ್ ಮನೆಯಲ್ಲಿ ನಾವು ಇರ್ತೀವಿ. ಇವಾಗ ಎವ್ರಿ ಸೀಸನ್ ವೈಸ್ ನನಗೆ ನಾವು ಯಾವುದನ್ನು ಯೂಸ್ ಮಾಡ್ತೀವಿ ವೈಸ್ ಆಗಿ ಚೂಸ್ ಮಾಡಬೇಕು ಅಂತ ನನಗೆ ಅನಿಸೋದು. ಬಿಕಾಸ್ ಒಂದು ನಿಮಿಷ, ವಾಯ್ಸ್ ಆಗಿ ಚೂಸ್ ಮಾಡಬೇಕಾಗುತ್ತೆ. ಯಾಕಂದರೆ ನೀವು ನೋಡಿ, ಸಮ್ಮರಲ್ಲಿ ನೀವು ತುಂಬಾ ಡೈಪರ್ಸ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಮಗುಗೆ ರ್ಯಾಷಸ್ ಬರೋ ಚಾನ್ಸಸ್ ತುಂಬ ಹೈ ಇರುತ್ತೆ. ಹಾಗಾಗಿ ಆ ಟೈಮಲ್ಲಿ ಪ್ರಿಫರೇಬಲ್ ಆಗಿ ನೀವು ಕಾಟನ್ ಏನಿರುತ್ತಲ್ವ ಪ್ಯಾಂಟೀಸ್ ಟ್ರೆಡಿಷ್ನಲ್ ಮೆಥಡ್ಸ್ಗೆ ಹೋಗೋದು ತುಂಬ ಒಳ್ಳೆಯದು. ಅಥವಾ ನೀವು ಚಳಿಗಾಲದಲ್ಲಿದ್ದಾಗ ನಿಮಗೆ ರಿಪೀಟೆಡ್ ಆಗಿ ಬೆಟ್ ಆಗುತ್ತೆ, ಎಲ್ಲ ಆಗುತ್ತೆ, ಅದನ್ನೆಲ್ಲ ನೀವು ರೆಡ್ಯೂಸ್ ಮಾಡಬೇಕು ಅನ್ನೋದಿದ್ರೆ ನೀವು ಡೈಪರ್ಸ್ಗೆ ಹೋಗೋದು ತುಂಬ ಒಳ್ಳೆಯದು, ನನ್ನ ಒಪಿನಿಯನು. ಇವಾಗ ನಾನು ಈ ಎಲ್ಲ ಅಂದರೆ ಮಿಕ್ಸ್ಡ್ ಒಪಿನಿಯನ್ ಇರುತ್ತೆ. ಈ ಒಪಿನಿಯನಲ್ಲಿ ಏನಂದರೆ ಬೆಸ್ಟ್ ಯಾವುದನ್ನ ಚೂಸ್ ಮಾಡಬೇಕು ಅಂದರೆ ನಾನು ಐ ಕೇಮ್ ಅಪ್ ವಿತ್ ಅನದರ್ ಸೊಲ್ಯೂಷನ್. ಅದು ಏನಂದರೆ ನಾನು ಡೈಪರ್ಸ್ ಯೂಸ್ ಮಾಡಿದಾಗೂ ಆಗಿರಬೇಕು, ಮತ್ತು ಟ್ರೆಡಿಷ್ನಲ್ ಮೆಥಡ್ ಕೂಡ ಇರಬೇಕು, ಮತ್ತು ಏನಂದರೆ ಬೇಬಿ ರ್ಯಾಷಸ್ ಕೂಡ ಬರಬಾರ್ದು, ಕಂಫರ್ಟೇಬಲ್ ಇರಬೇಕು. ಈ ಎಲ್ಲದನ್ನು ಮೈಂಡಲ್ಲಿ ಇಟ್ಕೊಂಡು ನಾನು ಒಂದು ಬ್ರ್ಯಾಂಡ್ ಅಂದರೆ ಅದೇನಂದರೆ ಸೂಪರ್ ಬಾಟಮ್ ಅವರ ಮಸ್ಲಿನ್ ಲಂಗೋಟ್ಸ್ ಕೂಡ ತರಿಸಿದೆ, ಮತ್ತು ಇನ್ನೊಂದೇನೆಂದರೆ ಡೈಪರ್ಸ್ ಕೂಡ ತರಿಸಿದ್ದೀನಿ. ಅದು ನಾನು 7 ಮಂತಿಂದ ಯೂಸ್ ಮಾಡ್ತಾ ಇದ್ದೀನಿ. ಅದು ಏನಂತಾರೆ ನನ್ನ ಮಗುಗೆ ಕಂಫರ್ಟೇಬಲ್ ಇದೆ, ಮತ್ತು ನನಗೆ ಕೂಡ ಯೂಸ್ ಮಾಡೋಕ್ಕೂ ಈಸಿ ಇದೆ, ಮತ್ತು ವಾಶ್ ಕೂಡ ಈಸಿ ಆಗುತ್ತೆ, ಮತ್ತು ರಿಪೀಟೆಡ್ಲಿ ಯೂಸ್ ಮಾಡ್ಬೋದು. ಸೊ ದ್ಯಾಟ್ ನೀವು ಏನಂತಾರೆ ಎನ್ವೈರ್ಮೆಂಟಲ್ ಫ್ರೆಂಡ್ಲಿ ಕೂಡ ಇದೆ. ಬಿಕಾಸ್ ನೀವು ಡೈಪರ್ಸ್ನ ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ಏನಾಗುತ್ತೆ, ಆ ಡೈಪರ್ಸ್ನ ಥ್ರೋ ಮಾಡೋದ್ರಿಂದ ಅದು ಡಿಕಂಪೋಸಬಲ್ ಇರೋದಿಲ್ಲ. ಸೊ ಏನಂದರೆ ಆ ಥರದ್ದು ವೇಲು ಥಿಂಕ್ ಮಾಡಿದರೆ ಇಟ್ ಈಸ್ ಅ ಬೆಸ್ಟ್ ಆಪ್ಷನ್. ಸೊ ನಾನು ನಿಮಗೆ ತೋರಿಸ್ತೀನಿ ನಾನು ಯಾವ ಥರದ್ದು ತರಿಸಿದ್ದೀನಿ ಅಂತ. ವೇಟ್ ಅ ಸೆಕೆಂಡ್. ನೀವು ಇದನ್ನು ನೋಡ್ಬೋದು, ಈ ಥರದ ಕ್ಲಾತ್ ಇದೆ. ಇದು ಟ್ರೆಡಿಷ್ನಲ್ ಲಂಗೋಟ್ ಥರನೇ ಇದೆ ಅದು. ಮತ್ತು ಏನಂದರೆ ಒಳಗಡೆ ಈ ಥರ ಮಸ್ಲಿನ್ ಕ್ಲಾತ್ಸ್ ಕೊಟ್ಟಿದ್ದಾರೆ ಅವರು. ಏನಂದರೆ ಇದರಲ್ಲಿ ಏನಿದೆ, ಸಾಫ್ಟ್ ಇದೆ, ಮತ್ತು ವಾರ್ಮ್ ಕೂಡ ಇರುತ್ತೆ. ಬೇಬಿಗೆ ನೀವು ಹಾಕೋದು ಕಂಫರ್ಟೇಬಲ್ ಕೂಡ ಇದೆ, ಸ್ಟ್ರೆಚಬಲ್ ಇದೆ. ಮತ್ತು ಏನಂದರೆ ನೀವು ಬೇಬಿಗೆ ಈ ಥರ ಫೋಲ್ಡ್ ಮಾಡಿ ಹೀಗೆ ಇಲ್ಲಿ 2 ಡಿಫ್ರೆಂಟ್ ನಾಬ್ಸ್ ಕೂಡ ಕೊಟ್ಟಿದ್ದಾರೆ ಅವ್ರು. ಏನಂದರೆ ನೀವು ಅಡ್ಜಸ್ಟೇಬಲ್, ನಿಮ್ಮ ಬೇಬಿ ಸ್ಮಾಲ್ ಇದ್ದಾಗ ನೀವು ಇಲ್ಲಿ ಇದನ್ನ ಈ ಟೈಸ್ನ ಹಾಕ್ಬೋದು, ಇಲ್ಲ ಮೇಲ್ಗಡೆ ಹಾಕ್ಬೋದು. ಸೊ ಈ ಥರ ಕವರ್ ಆಗುತ್ತೆ. ಅಂದರೆ ಟ್ರೆಡಿಷ್ನಲ್ ಲಂಗೋಟ್ಸ್
ಥರನೇ ಇದೆ, ಬಟ್ ಆದರೆ ಒಳಗಡೆ ಪ್ಯಾಡೆಡ್ ಇರುತ್ತೆ. ಟ್ರೆಡಿಷ್ನಲ್ ಲಂಗೋಟ್ಸ್ ಅಂದರೆ ಅದನ್ನು ಕೂಡ ನಾನು ತರಿಸಿದ್ದೀನಿ. ಇದು ಇರುತ್ತೆ ಟ್ರೆಡಿಷ್ನಲ್ ಲಂಗೋಟ್ಸ್, ಇದು ಕಾಟನ್ ಬ್ರೀತೇಬಲ್ ಮೆಟೀರಿಯಲ್. ಮತ್ತು ಇನ್ನೊಂದೇನೆಂದರೆ ಇದು ನೀವು ಫೋಲ್ಡ್ ಮಾಡಿ ಹಾಕಿದಾಗ ಜಸ್ಟ್ 1 ಪೀನ ಸೋಪ್ ಮಾಡುತ್ತೆ, ಮತ್ತು ಜಾಸ್ತಿ ಪೀನ ಸೋಪ್ ಮಾಡಲ್ಲ. ಇದು ಏನಂದರೆ ಅಟ್ಲೀಸ್ಟ್ 2 or 3 ಪೀಸ್ನ ಸೋಪ್ ಮಾಡುತ್ತೆ. ಸೊ ನಿಮಗೆ ತುಂಬ ಜಾಸ್ತಿ ಯೂಸ್ ಮಾಡೋವಂಥದ್ದಿಲ್ಲ. ಇದ್ರ ಪ್ರೈಸು ಐ ಡೋಂಟ್ ರಿಮೆಂಬರ್ ಆ್ಯಕ್ಚುಲಿ, ಬಿಕಾಸ್ ಸ್ಟಾರ್ಟಿಂಗಲ್ಲಿ ತರಿಸಿದಲ್ವಾ. ಇದನ್ನ ನಾನು ಚೆಕ್ ಮಾಡಿಬಿಟ್ಟು ನಾನು ಇಲ್ಲೆಲ್ಲಾದರೂ ಸೈಡಲ್ಲಿ ಮೆನ್ಷನ್ ಮಾಡ್ತೀನಿ, ಮತ್ತು ಲಿಂಕ್ ಕೂಡ ಕೊಡ್ತೀನಿ. ಆದರೆ ಇದು ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಇಟ್ಸ್ ಒನ್ ಆಫ್ ದ ಗುಡ್ ಪರ್ಚೇಸ್ ಅನ್ಬೋದು. ಸ್ವಲ್ಪ ಕಾಸ್ಟ್ಲಿ ಇರ್ಬೋದು ಅನಿಸುತ್ತೆ, ಬಟ್ ಇದ್ರೂ ಕೂಡ ರೀಯೂಸಬಲ್ ಅಲ್ವಾ. ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ ಏನು ತಪ್ಪಿದೆ, ಬಿಕಾಸ್ ಎಲ್ಲ ಮಾಡೋದು ಮಕ್ಳಿಗೋಸ್ಕರನೇ. ಬೆಸ್ಟ್ ಯಾವುದಿದೆ ಅದನ್ನ ಚೂಸ್ ಮಾಡಬೇಕಲ್ವ. ಸೊ ನನಗೆ ಇದು ಬೆಸ್ಟ್ ಅನಿಸ್ತು. ಮತ್ತು ಇನ್ನೊಂದಂದರೆ ಟ್ರೆಡಿಷ್ನಲ್ ಅಂದರೆ ಸಮ್ಮರ್ಸ್ನಲ್ಲಿ ಇದು ಕೂಡ ಯೂಸ್ ಮಾಡ್ಬೋದು ನೀವು. ಸಪೋಸ್ ಬೇಬಿಗೆ ಏನಾದರೂ ಏನಂತಾರೆ ಲೂಸ್ ಮೋಷನ್ ಆಗಿತ್ತು, ಇವಾಗ ನೋಡಿ ಹಲ್ ಬರ್ತಾ ಇರುತ್ತೆ, ಆ ಟೈಮಲ್ಲಿ ನೀವು ಇದನ್ನ ಎಷ್ಟಂತ ಯೂಸ್ ಮಾಡ್ತೀರಾ, ಎಷ್ಟಂತ ತೊಳಿತೀರಾ. ಬಿಕಾಸ್ ಆಲ್ರೆಡಿ ಕೆಲವರು ವರ್ಕಿಂಗ್ ಮಾಮ್ ಇರ್ತಾರೆ, ಮನೇಲಿ ಒಬ್ಬರೇ ಇರ್ತಾರೆ. ಈ ಥರ ನನ್ನ ಥರ ಕೇಸಲ್ಲಿ ಟ್ವಿನ್ಸ್ ಇರುತ್ತೆ. ನೀವು ಮಕ್ಕಳನ್ನ ಹ್ಯಾಂಡಲ್ ಮಾಡ್ತೀರಾ ಅಥವಾ ಇದನ್ನು ವಾಶ್ ಮಾಡ್ತಾ ಕೂಡ್ತೀರಾ, ಅದು ಇಟ್ಸ್ ಏನಂತಾರೆ ಡಿಬೇಟೇಬಲ್ ಕ್ವಶನ್. ಸೊ ಅದಕ್ಕೋಸ್ಕರ ನಿಮ್ಮ ಪ್ರಿಫರೆನ್ಸು, ನಿಮ್ಮ ಕನ್ವಿನಿಯನ್ಸ್ ಪ್ರಕಾರ ನೀವು ಇದನ್ನ ಚೂಸ್ ಮಾಡಿ. ನನಗೇನಂದರೆ ಇವೆರಡರಲ್ಲಿ ಎರಡನ್ನೂ ಯೂಸ್ ಮಾಡಿದ್ದೀನಿ, ಎರಡು ಬೆಸ್ಟ್ ಇದೆ. ಮತ್ತು ಕೆಲವೊಂದು ಬೇಸ್ಡ್ ಆನ್ ದ ಸಿಚುವೇಶನ್, ಟೈಮ್ ಡಿಮ್ಯಾಂಡ್ ನಾನು ಹಾಕ್ತಾ ಇರ್ತೀನಿ. ಸೊ ಇದು ಕೂಡ ಬೆಸ್ಟ್ ಆಪ್ಷನ್ನು, ನೀವು ಇದನ್ನು ಚೂಸ್ ಮಾಡ್ಬೋದು. ಮತ್ತು ನೆಕ್ಸ್ಟ್ ಇನ್ನೊಂದೇನೆಂದರೆ ನೀವು ಟ್ರೆಡಿಷ್ನಲ್ ಈ ಥರ ಸಿಗುತ್ತಲ್ವ, ಕಾಟನ್ ಪ್ಯಾಂಟೀಸ್ ಇರುತ್ತಲ್ಲ, ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಮಕ್ಕಳಿಗೆ ನಾನು ಇದನ್ನ ಡಜನ್ಸಲ್ಲಿ ತರಿಸಿದ್ದೀನಿ, ಅಂದರೆ ತುಂಬಾ ಜಾಸ್ತಿ ತರಿಸಿದ್ದೀನಿ. ಅಂದರೆ ಆಲ್ಮೋಸ್ಟ್ ಒಂದು 50-60 ಇದೆ ಮನೆಯಲ್ಲಿ ನನ್ನ ಹತ್ರ ಈ ಥರದ್ದು, 2 ಮಕ್ಕಳಿಗೋಸ್ಕರ, ಬಿಕಾಸ್ ಇಬ್ಬರು ಇದ್ದಾರಲ್ವ. ಆ ಥರ ಇದನ್ನು ನೀವೇನು ಮಾಡ್ಬೋದು ಅಂದರೆ ರೀಯೂಸು ಮಾಡ್ಬೋದು. ಬ್ರೀತೇಬಲ್ ಇರುತ್ತೆ, ಕಾಟನ್ ಮೆಟೀರಿಯಲು, ಮಕ್ಕಳಿಗೂ ಏನೂ ಪ್ರಾಬ್ಲಮ್ ಆಗಲ್ಲ, ರ್ಯಾಷಸ್ ಕೂಡ ಬರಲ್ಲ. ನನ್ನ ಮಕ್ಕಳಿಗೆ ಇಲ್ಲಿವರೆಗೂ ರ್ಯಾಷಸ್ ಬಂದಿಲ್ಲ, ಟು ಬಿ ಆನೆಸ್ಟ್. ಏನೋ ಅಂದರೆ ಒನ್ ಟೈಮಲ್ಲಿ NICUಲಿಂದ ಬಂದಾಗ ಸ್ಟಾರ್ಟಿಂಗಲ್ಲಿ ಬಂದಿತ್ತು, ಒನ್ ಟೈಮ್ ಅನ್ನೋದಕ್ಕೇನು ಒನ್ ಟೈಮ್ ಬಂದಿತ್ತು. ಆವಾಗ ಏನಂದರೆ ನನಗಿನ್ನೂ ಗೊತ್ತಿದ್ದಿಲ್ಲ ಯಾವ ಥರ ಡೈಪರ್ಸ್ನ ಯೂಸ್ ಮಾಡಬೇಕು ಏನನ್ನೋದು. ಆ ಟೈಮಲ್ಲಿ ಬಂದಿತ್ತು. ಆವಾಗ ನನಗೆ ಒಂದು ರ್ಯಾಶ್ ಕ್ರೀಮ್ ನಾನು ಅಪ್ಲೈ ಮಾಡಿದ್ದೆ. ಆ ರ್ಯಾಶ್ ಕ್ರೀಮ್ ಕೂಡ ನಾನು ಇಲ್ಲಿ ಎಲ್ಲಾದರೂ ಮೆನ್ಷನ್ ಮಾಡ್ತೀನಿ ಯಾವುದು ಯೂಸ್ ಮಾಡಿ. ಅದು ಹಿಮಾಲಯದ್ದೇ ಯೂಸ್ ಮಾಡಿದ್ದು, ಅದು ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ನೀವು ಡೈಪರ್ಸ್ ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇದ್ದೀರಿ ಅಂದರೆ ಅದನ್ನು ಹಚ್ಚಿಬಿಟ್ಟೆ ನೆಕ್ಸ್ಟ್ ನೀವು ಡೈಪರ್ಸ್ನ ಹಾಕ್ಬೋದು. ಸೊ ಈ ಥರದ್ದು ಪ್ಯಾಂಟೀಸ್ ಕೂಡ ನೀವು ಯೂಸ್ ಮಾಡ್ಬೋದು ಅನಿಸುತ್ತೆ. ಈ ಥರದ್ದು ನೀವು ಯೂಸ್ ಮಾಡ್ಬೋದು. ಸಮ್ಮರ್ಸಲ್ಲಿ ಪ್ರಿಫರೇಬಲ್, ನಾನು ತುಂಬಾ ಇಷ್ಟ ಅಂದರೆ ಸಮ್ಮರ್ಸಲ್ಲಿ ಇದನ್ನ ಯೂಸ್ ಮಾಡಬೇಕಂತೆ. ಯಾಕಂದರೆ ಸಮ್ಮರ್ಸಲ್ಲಿ ಮಕ್ಳಿಗೆ ತುಂಬ ಕಿರಿಕಿರಿ ಆಗುತ್ತೆ. ಅದು ಇನ್ನೊಂದೇನೆಂದರೆ ನಾವು ನಾರ್ತ್ ಕಡೆ ಇರೋದ್ರಿಂದ, ಅಂದರೆ ನಾರ್ತ್ ಕರ್ನಾಟಕ ಇರೋದ್ರಿಂದ, ಇಲ್ಲಂತೂ ನಿಮ್ಗೆ ಗೊತ್ತಿದೆ ಬೇಸಿಗೆ ಯಾವ ಥರ ಇರುತ್ತೆ ಅಂತ. ಆಲ್ಮೋಸ್ಟ್ 45 ಡಿಗ್ರಿ ರೀಚ್ ಆಗುತ್ತೆ. ನಮಗೆ ದೊಡ್ಡವ್ರಿಗೆ ತಡ್ಕೊಳಕ್ಕಾಗಲ್ಲ, ಇನ್ನು ಮಕ್ಕಳಂತೂ ಬಿಡಿ. ಸೊ ಅದಕ್ಕೋಸ್ಕರ ಈ ಥರದ ಮೆಟೀರಿಯಲ್ ಇರೋಂಥ ಪ್ಯಾಂಟೀಸ್ಗಳನ್ನ ಯೂಸ್ ಮಾಡೋದು ತುಂಬ ಒಳ್ಳೆಯದು. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದೇನೆಂದರೆ, ನಾನು ಇದಕ್ಕೆ ಸೊಲ್ಯೂಷನ್ ಏನಂದರೆ ಈ ಥರದ್ದು ಸೂಪರ್ ಬಾಟಮ್ ಅವ್ರದ್ದೇ ಇದೆ. ಹೊರಗಡೆ ಏನಂದರೆ ಇದು ಒಂಥರ ವಾಟರ್ ಹೊರಗಡೆ ಜಾಸ್ತಿ ಬರಲ್ಲ, ಆ ಥರದ ಮೆಟೀರಿಯಲ್ ಇದೆ. ಮೆಟೀರಿಯಲ್ ನನಗೇನು ಗೊತ್ತಿಲ್ಲ. ಒಳಗಡೆನೂ ಸೇಮ್ ಅದೇ ಥರದ್ದೇ ಮೆಟೀರಿಯಲ್ ಇದೆ. ನೀವು ಈ ಥರನೂ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಇದರಲ್ಲಿ ಇನ್ನೊಂದೇನೆಂದರೆ ಅಡ್ಜಸ್ಟೇಬಲ್ ಇದೆ. ಇದು ತುಂಬ ಇಲ್ಲಿ ಬಟನ್ಸ್ಗಳನ್ನ ಕೊಟ್ಬಿಟ್ಟಿದ್ದಾರೆ ಅವರು. ನೀವು ಮಗು ಬೇಸ್ಡ್ ಆನ್ ದ ಮಗು ಸೈಜ್ ನೀವು ಈ ಥರ ಡೈಪರ್ಸ್ ಆದಂಗೆ ಆಗುತ್ತೆ. ನೀವು ಸೈಜ್ನ ಅಡ್ಜಸ್ಟ್ ಮಾಡ್ಬೋದು. ಈ ಥರ ನೋಡಿ, ಒಂದು ಹಾಕಿ ತೋರಿಸ್ತೀನಿ. ಈ ಥರ ಬಟನ್ಸ್ ಇರುತ್ತಲ್ವ, ನೀವು ಮಗು ಎಷ್ಟಿದೆ, ನೀವು ಮಗು ವೇಸ್ಟ್ ಎಷ್ಟಿದೆ ಅಲ್ವಾ, ಆ ಥರದ ಮೇಲೆ ನೀವು ಈ ಥರ ಹಾಕ್ಬೋದು. ನನ್ನ ಮಕ್ಕಳಿಗೆ ನಾನು ತುಂಬ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ, ಇನ್ನೂ ಯೂಸ್ ಮಾಡ್ತಾ ಇದ್ದೀನಿ. ಇದು 2000 ಟೈಮ್ಸ್ ಯೂಸ್ ಮಾಡಿದ್ರು ಕೂಡ, ವಾಶ್ ಮಾಡಿದ್ರು ಏನೂ ಆಗಲ್ಲ ಮೆಟೀರಿಯಲ್, ಆ ಥರದ ಮೆಟೀರಿಯಲ್ ಇದೆ. ಮತ್ತು ಇದು ಸ್ವಲ್ಪ ಕಾಸ್ಟ್ಲಿ ಇದೆ, ಬಟ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಲ್ವಾ. ಮತ್ತು ಅಪೋನ್ ಮಕ್ಕಳ ಹೆಲ್ತು ಮತ್ತು ಅವ್ರ ಕಂಫರ್ಟೇಬಲ್ ಮುಂದೆ ದುಡ್ಡು, ಓಕೆ ಇದನ್ನು ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಟ್ರಸ್ಟೆಡ್ ಬ್ರ್ಯಾಂಡು ಸೂಪರ್ ಬಾಟಮ್ದವ್ರದ್ದೇ ತರಿಸ್ಕೊಳ್ಳಿ. ಮತ್ತು ಇದರಲ್ಲಿ ಇನ್ನೊಂದು ಫೀಚರ್ ಏನಿದೆ ಅಂದರೆ, ನೀವು ಡೈರೆಕ್ಟಾಗಿ ಈ ಥರ ಹಾಕಿದ್ರೂ ಮಕ್ಕಳಿಗೆ ನಡೆಯುತ್ತೆ. ಸಪೋಸ್ ನೀವು ನೈಟ್ ಟೈಮಲ್ಲಿ, ಬಿಕಾಸ್ ತುಂಬ ಟೈಮಲ್ಲಿ ಅವು ಪೀ ಮಾಡ್ತಾ ಇರುತ್ತೆ, ಸುಸು ಮಾಡ್ತಾ ಇರುತ್ತೆ, ಆ ಟೈಮಲ್ಲಿ ನೀವು ಎದ್ಬಿಟ್ಟು ಆ ಮಕ್ಕಳ ನಿದ್ದೆನೂ ಡಿಸ್ಟರ್ಬ್ ಆಗುತ್ತೆ, ಮತ್ತು ನಿಮ್ಮ ನಿದ್ದೆನೂ ತುಂಬ ಡಿಸ್ಟರ್ಬೆನ್ಸ್ ಆಗುತ್ತೆ. ಆ ಟೈಮಲ್ಲಿ ನೀವೇನು ಮಾಡಬೇಕಂದ್ರೆ, ಇದರಲ್ಲಿ ಒಂದು ಮೆಟೀರಿಯಲ್, ಪ್ಯಾಡೆಡ್ ಮೆಟೀರಿಯಲ್ ಥರದ್ದು ಬಟ್ಟೆ ಕೊಟ್ಟಿದ್ದಾರೆ. ಒಂದು ನಿಮಿಷ, ಈ ಥರದ್ದಿದೆ. ಏನಂದರೆ ಇದರಲ್ಲಿ ಒಂದು ಚೂರು ಇದು ರಫ್ ಸೈಡ್ ಇದೆ, ಇದು ತುಂಬ ಸಾಫ್ಟ್ ಇದೆ. ಫೋಕಸ್ ಆಗ್ತಿದೆ, ಹಾಂ, ಇದು ಸಾಫ್ಟ್ ಇದೆ. ಇಲ್ಲಿ ಬಟನ್ ಕೂಡ ಇದೆ, ಅದನ್ನ ನಾವು ಅಟ್ಯಾಚ್ ಮಾಡೋದಕ್ಕೆ ನಾನು ತೋರಿಸ್ತೀನಿ. ಇಲ್ಲಿ ನೋಡಿ, ಬ್ಯಾಕ್ ಸೈಡ್ ಇದನ್ನೇ ಇಲ್ಲಿ ಒಂದು ಬಟನ್ ಇರುತ್ತಲ್ವಾ, ಈ ಬಟನ್ನ ಇಲ್ಲಿ
ಅಟ್ಯಾಚ್ ಮಾಡಬೇಕು. ಅಟ್ಯಾಚ್ ಮಾಡಿದಾದ್ಮೇಲೆ ಈ ಥರ ಆಗುತ್ತೆ. ಇವಾಗ ಹೇಗಂದರೆ ನಾವು ಯೂಶ್ವಲಿ ಪ್ಯಾಡ್ಸ್ ಇರುತ್ತಲ್ಲ ಆ ಟೈಪ್ ಆಗುತ್ತೆ ಇದು. ಈ ಥರ ಹಾಕಿಬಿಟ್ಟು ನೀವು ಮಕ್ಕಳಿಗೆ ಉಡಿಸ್ಬಿಟ್ರೆ ಮುಗೀತು. ಇದು ಪ್ಯಾಡೆಡ್ ಇರುತ್ತೆ. ಬಟ್ಟೆ ಕೂಡ ನೀವು ಇದು ಗಲೀಜಾದರೆ ನೀವು ಇದನ್ನ ರಿಮೂವ್ ಮಾಡಿ ವಾಶ್ ಮಾಡ್ಬೋದು. ನೀವು ಇದನ್ನ ಹಾಗೆ ಯೂಸ್ ಮಾಡ್ಬೋದು. ಸೊ ಇದು ತುಂಬ ಟೈಮ್ಸ್ ಯೂಸ್ ಮಾಡಿ ಅಟ್ಲೀಸ್ಟ್ 2-3 ಪೀಸ್ ಆದರೂ ಹಿಡಿಯುತ್ತೆ ಇದು. ಓಕೆನಾ? ಒಂದು ನಿಮಿಷ ನಾನು ನಿಮ್ಗೆ ತೋರಿಸ್ತೀನಿ ಯಾವ ಥರ ಆಗುತ್ತೆ ಅಂತ. ನನ್ನ ಮಕ್ಕಳಿಗೆ ನಾನು ಎಷ್ಟೊಂದು ವೀಡಿಯೋಸಲ್ಲಿ ಹಾಕಿದ್ದೀನಿ. ಮಕ್ಕಳು ಕಂಫರ್ಟೇಬಲ್ ಇದ್ದಾರೆ. ಮತ್ತು ಈವನ್ ನಮ್ಮ ಮನೇಲಿ ಕೂಡ ಚೆನ್ನಾಗಿದೆ ಅಂತಲೂ ಹೇಳಿದ್ದಾರೆ. ಬಿಕಾಸ್ ಮಕ್ಕಳು ನೋಡೋಕ್ಕೂ ಕ್ಯೂಟ್ ಪ್ರಿಂಟ್ಸ್ ಇದೆ, ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಕಂಫರ್ಟೇಬಲ್ ಲೆವೆಲ್ ಕೂಡ ಚೆನ್ನಾಗಿದೆ. ಮಕ್ಕಳು ಯಾವುದೇ ಇರಿಟೇಟೆಡ್ ಇರೋದಿಲ್ಲ ಇದು ಹಾಕಿದಾಗ. ನೋಡಿ, ಸೇಮ್ ಡೈಪರ್ ಥರನೇ ಆಗುತ್ತೆ, ರೆಗ್ಯುಲರ್ ಡೈಪರ್ಸ್ ಥರನೇ ಆಗಿಬಿಡುತ್ತೆ. ಒಳಗಡೆ ನಿಮ್ಮ ಪ್ಯಾಡೆಡ್ ಕೂಡ ಇರುತ್ತೆ. ಮಕ್ಕಳು ಕಂಫರ್ಟೇಬಲ್ ಆಗಿ ನೀವು ಯೂಸ್ ಮಾಡ್ಬೋದು. ಇದು ಒಂದು ಕಲರ್ಸಲ್ಲಿ ತರಿಸಿದ್ದೀನಿ. ಮತ್ತು ಇನ್ನೊಂದೇನೆಂದರೆ ಇನ್ನೊಂದು ಈ ಪ್ರಿಂಟಲ್ಲಿ ತರಿಸಿದ್ದೀನಿ. ತುಂಬ ಕ್ಯೂಟ್ ಇದ್ದಾವೆ. ನಿಮಗೆ ನಾನು ಕೇಳಿದರೆ ನೀವು ಇದನ್ನ ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇರುತ್ತಲ್ವ, ಮಾಡಿ. ಈ ಥರದ್ದು ಇನ್ನೊಂದು ಡೈಪರ್ ಇದೆ, ಇದೊಂದು ಡೈಪರ್ ಇದೆ, 2 ಡೈಪರ್ ಇದ್ದಾವೆ. ಸೊ ಇದು ಒಂದು ಯೂಸ್ ಮಾಡ್ಬೋದು ನೀವು. ದೊಡ್ಡದೊಂದು ಮ್ಯಾನ್ಕೋಕೋ ಟೈಮ್ಸ್ ಇದೆ ಅಲ್ವಾ, ಇದನ್ನು ತರಿಸ್ತಿದ್ದೀನಿ. ಇದು ಬೇಸ್ಡ್ ಆನ್ ಯುವರ್ ಬೇಬಿ ವೇಟ್. ನಿಮ್ಮ ಬೇಬಿ ವೇಟ್ ಏನಿದೆಯಲ್ಲ ಆ ವೇಟ್ ಮೇಲೆ ಸ್ಮಾಲ್, ಎಕ್ಸೆಲ್, ನ್ಯೂ ಬಾರ್ನ್ ಅಂತ ಇದೆ. ಇದರಲ್ಲಿ ಬರ್ತಿದ್ದಾರೆ. ಒಂದು ನಿಮಿಷ, ರೆಡಿ ಅವ್ರು ಮೆನ್ಷನ್ ಮಾಡಿದ್ದಾರೆ ಯಾವ ಥರ ಯಾವ ವೇಟ್ಸ್ಗೆ ಇದು ಕೊಡ್ಬೋದು ಅಂತ ನಾನು ಹೇಳ್ತೀನಿ. ಇದು ನ್ಯೂ ಬಾರ್ನ್ ಇದ್ದರೆ ಅಪ್ ಟು 5 kg ನ್ಯೂ ಬಾರ್ನ್ ತರಿಸಿ. ಒಂದು ವೇಳೆ ಎಸ್ ಅಂದರೆ 4 to 8 kg ನಿಮ್ಮ ಮಗು ವೇಟ್ 4 to 8 kg ಇದ್ದರೆ ಎಸ್ ತರಿಸ್ಬೋದು. ಎಮ್ ಅಂದರೆ 7 to 12 kg ಇದ್ದರೆ, ಎಲ್ ಅಂದರೆ 9 to 14 kg, ಎಕ್ಸೆಲ್ ಅಂದರೆ 12 to 17 kg, ಡಬಲ್ ಎಕ್ಸೆಲ್ ಅಂದರೆ 15 to 25 kg ವರೆಗೂ ಇದ್ದರೆ ಮಕ್ಕಳಿದ್ರೆ ನೀವು ಈ ಬೇಸ್ಡ್ ಆನ್ ಅದು ನಿಮ್ಮ ಸೈಜ್ನ ನೀವು ತರಿಸ್ಕೋಬೋದು. ಇದು ಈ ಥರ ಇಷ್ಟು ನಾನು ಯೂಸ್ ಮಾಡಿರೋದು ಕರೆಂಟ್ಲಿ ನನ್ನ ಮಗುಗೋಸ್ಕರ ನಾನು ಯೂಸ್ ಮಾಡಿರೋದು. ಇನ್ನೊಂದೇನೆಂದರೆ ನೀವು ಅವಾಯ್ಡ್ ಹೇಗೆ ಮಾಡಬೇಕು. ಸಪೋಸ್ ಬಿಕಾಸ್ ಇವಾಗ ಅರ್ಬನ್ ಲೈಫ್ ಸ್ಟೈಲ್ ಅಲ್ವಾ, ನೀವೆಲ್ಲ ನನಗೂ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಬ್ಯುಸಿ ಲೈಫು, ಮಕ್ಕಳಿಗೆ ನಾವು ಅಷ್ಟೊಂದೆಲ್ಲ ನಾವು ಮಕ್ಕಳು ನೋಡ್ಕೋಬೇಕು, ಮತ್ತು ಅದನ್ನ ವಾಶ್ ಮಾಡೋದು ಅದರಲ್ಲೆಲ್ಲ ಅಷ್ಟೊಂದಾಗಲ್ಲ. ಸೊ ಇಫ್ ನೀವು ಡೈಪರ್ಸ್ನೇ ಯೂಸ್ ಮಾಡಬೇಕು ಅಂದರೆ ನೀವು ಏನು ಮಾಡಬೇಕು, ಪ್ರಿಕಾಷನ್, ವಾಟ್ ಆರ್ ದ ಪ್ರಿಕಾಷನ್ಸ್ ಟು ಅವಾಯ್ಡ್ ರ್ಯಾಷಸ್ ಅಂತ ಹೇಳ್ತೀನಿ. ನೀವು ಏನು ಮಾಡಿದ್ರೆ ಮಕ್ಕಳಿಗೆ ರ್ಯಾಷಸ್ ಬರೋಲ್ಲ ಅಂತ ನಾನು ಕೇಳಿದರೆ ಪರ್ಸ್ನಲಿ ನೀವು 24/7 ಪ್ಲೀಸ್ ದಯಮಾಡಿ ಡೈಪರ್ಸ್ನ ಹಾಕಬೇಡಿ. ಬಿಕಾಸ್ ಮಕ್ಕಳಲ್ವಾ, ಮಕ್ಕಳಿಗೂ ಬ್ರೀತೇಬಲ್ ಡ್ರೆಸ್ಸಸ್ ಹಾಕಿದರೆ ಅವ್ರಿಗೂ ಕೂಡ ಸ್ವಲ್ಪ ಏನಂದರೆ ಅವ್ರ ಸ್ಕಿನ್ ತುಂಬ ಮೊದಲೇ ಸಾಫ್ಟ್ ಇರುತ್ತೆ. ಆ ಸಾಫ್ಟ್ ಸ್ಕಿನ್ಗೆ ನೀವೇನಾದರೂ ಈ ಥರ ಕಂಟಿನ್ಯೂಸ್ ಆಗಿ ಡೈಪರ್ಸ್ ಹಾಕ್ತಾ ಇದ್ದರೆ ಮಕ್ಕಳು ಕಂಫರ್ಟೇಬಲ್ ಇರೋಕ್ಕೆ ಸಾಧ್ಯನೇ ಇಲ್ಲ. ತುಂಬ ಅಳ್ತವೆ, ಕಿರಿಕಿರಿ ಮಾಡ್ತವೆ. ಮತ್ತು ಇನ್ನೊಂದು ರ್ಯಾಷಸ್ ಬಂದರೆ ಅವರಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ರೆಡ್ನೆಸ್ ಬರುತ್ತೆ, ಸ್ಮಾಲ್ ಪಿಂಪಲ್ಸ್ ಆಗುತ್ತೆ, ಇದೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಮತ್ತು ಇವನ್ ನೀವು ಡಾಕ್ಟರ್ಸ್ ಹತ್ರ ಹೋದರೂ ಕೂಡ ನೀವು ಡಾಕ್ಟರ್ಸ್ನ ಬಯಸ್ಕೊಳ್ಳೋದಂತೂ ಗ್ಯಾರಂಟಿ. ಸೊ ಅದಕ್ಕೋಸ್ಕರ ನೀವೇನು ಮಾಡ್ಬೋದು ಅಂತಂದರೆ ಮಕ್ಕಳಿಗೆ ಫಸ್ಟ್ ಪಾಯಿಂಟು 24/7 ಡೈಪರ್ಸ್ನ ಹಾಕಬೇಡಿ. ಮತ್ತು ಡೈಪರ್ ಫ್ರೀ ಟೈಮ್ಸ್ನ ಕೊಡಿ. ಮೇನ್ ಆಗಿ ಏನಂದರೆ ನಿಮ್ಗೆ ಏನಾದರೂ ಕೆಲಸ ತುಂಬಾ ಅರ್ಜೆಂಟ್ ಕೆಲಸ ಇದೆ, ಆ ಟೈಮಲ್ಲಿ ಮಗು ನೀವು ತುಂಬ ಬಂದು ಡೈಪರ್ ಚೇಂಜ್, ಮಕ್ಕಳಿಗೆ ಪ್ಯಾಂಟೀಸ್ ಅದೆಲ್ಲ ಹಾಕಿದಾಗ ಚೇಂಜ್ ಮಾಡೋಕ್ಕಾಗಲ್ಲ ಅಂದರೆ ಬೆಸ್ಟ್ ಅಂದರೆ ಈ ಥರದ್ದು ಯೂಸ್ ಮಾಡಿ. ಇಲ್ಲ ಮತ್ತು ಲಂಗೋಟ್ಸ್ ಅಂದರೆ ಈ ಥರದ್ದು ಯೂಸ್ ಮಾಡಿ. ಈ ಎರಡನ್ನ ನೀವು ಯೂಸ್ ಮಾಡಿದ್ರೆ ನಿಮಗೆ ಒಂಚೂರು ಒಂದು 2-3 ಟೈಮ್ಸ್ ಡೈಪರ್ಸ್ನ ಏನಂದರೆ ಟ್ರೆಡಿಷ್ನಲ್ ಲಂಗೋಟ್ಸ್ ಥರ ಈ ಥರ ಇರುತ್ತಲ್ವ, ನಿಮಗೆ ಚೇಂಜ್ ಮಾಡೋದು ಕಡಿಮೆ ಆಗುತ್ತೆ. ಸೊ ಇದು ಸೆಕೆಂಡ್ ಪಾಯಿಂಟ್, ಇದನ್ನು ನೀವು ಯೂಸ್ ಮಾಡ್ಬೋದು. ಥರ್ಡ್ ಪಾಯಿಂಟ್ ಏನಂದರೆ ಮಗುಗೆ ನೀವು ಆ ಥರ ಸಿಚುವೇಶನ್ ಇದ್ದಾಗ ಹಾಕಿ ಅದಾದಮೇಲೆ ಮತ್ತೆ ತೆಗೆದು ನಾರ್ಮಲ್ ಕಾಟನ್ ಮೆಟೀರಿಯಲ್ ಇರುವಂಥ ಕ್ಲಾತು ಯೂಸ್ ಮಾಡಿ. ಬಿಕಾಸ್ ಏನಂದರೆ ಆ ಟೈಮಲ್ಲಿ ಡೈಪರ್ ಫ್ರೀ ಟೈಮ್ ಅಂತ ನೀವು ಕೊಡ್ಬೋದು ಮಗುಗೆ. ಮತ್ತು ಮಗು ಕೂಡ ಕಂಫರ್ಟೇಬಲ್ ಇರುತ್ತೆ. ನೀವು ಆವಾಗ ಎದುರುಗಡೆನೇ ಇರ್ತೀರಲ್ವ, ಎಲ್ಲನೂ ನೀವು ಚೇಂಜ್ ಮಾಡ್ಬೋದು. ಸೊ ನಿಮಗೂ ಪ್ರಾಬ್ಲಮ್ ಆಗಲ್ಲ, ಮಗುಗೂ ಪ್ರಾಬ್ಲಮ್ ಆಗಲ್ಲ. ಮತ್ತು ಏನಂದರೆ ನನಗೆ ಕೇಳಿದ್ರೆ ಮೇನ್ಲಿ ಡೈಪರ್ಸ್ ಯೂಸ್ ಮಾಡೋದೇ ಆದರೆ ನೈಟ್ ಟೈಮಲ್ಲಿ ಯೂಸ್ ಮಾಡಿ. ಬಿಕಾಸ್ ನೈಟ್ ಟೈಮಲ್ಲಿ ನಿಮ್ಮ ನಿದ್ದೆನೂ ಡಿಸ್ಟರ್ಬ್ ಆಗಲ್ಲ, ಮಗು ನಿದ್ದೆನೂ ಡಿಸ್ಟರ್ಬ್ ಆಗಲ್ಲ. ಬೆಳಗ್ಗೆ ಎದ್ದ ತಕ್ಷಣ ನೀವು ಚೇಂಜ್ ಮಾಡಿಬಿಡಿ. ಸೊ ಮಗುಗೇನಾಗುತ್ತೆ, ಏನಂತಾರೆ ನೀವು ಕಂಫರ್ಟೇಬಲ್ ಆಗಿ ನಿದ್ದೆ ಮಾಡ್ತೀರಾ, ಮಗು ನಿದ್ದೆ ಮಾಡೋದ್ರಿಂದ ಮಗು ಬೆಳವಣಿಗೆ ಕೂಡ ಚೆನ್ನಾಗಾಗುತ್ತೆ. ಸೊ ಇದು ಸೆಕೆಂಡ್ ಪಾಯಿಂಟು. ನೀವು ಯಾವ ಟೈಮಲ್ಲಿ ಯೂಸ್ ಮಾಡ್ತಾ ಇದ್ದೀರಾ ಡೈಪರ್ಸ್ನ, ಅದು ಇಂಪಾರ್ಟೆಂಟು. ಅದಕ್ಕೆ ಅಲ್ಟರ್ನೇಟ್ ಯಾವುದು, ಸಪೋಸ್ ನೀವು ಡೈಪರ್ಸ್ ಯೂಸ್ ಮಾಡಿಲ್ಲ ಅಂದರೆ ಅಲ್ಟರ್ನೇಟ್ ಏನಿದೆ ಅದನ್ನು ಕೂಡ ನಿಮ್ಗೆ ಹೇಳಿದ್ದೀನಿ ನಾನು. ಆಲ್ಟರ್ನೇಟ್ ಮೆಥಡ್ಸ್ನ ಮಾಡ್ಬೋದು. ಇನ್ನೊಂದು ಏನಂದರೆ ಥರ್ಡ್ ಏನಂದರೆ
ಇಫ್ ಡೈಪರ್ಸೇ ರ್ಯಾಷಸ್ ಆಗಿದೆ ಅಂದರೆ ಡೈಪರ್ ರ್ಯಾಶ್ ಕ್ರೀಮ್ನ ಡಾಕ್ಟರ್ಸ್ ಹತ್ರ ಕೇಳಿ ತೊಗೊಳ್ಳಿ. ಇಲ್ಲಾಂದರೆ ಹಿಮಾಲಯ ಅವ್ರದ್ದು ಡೈಪರ್ ರ್ಯಾಶ್ ಕ್ರೀಮ್ ತುಂಬಾ ಚೆನ್ನಾಗಿದೆ. ನನ್ನ ಮಗುಗೂ ನಾನು ಯೂಸ್ ಮಾಡ್ತೀನಿ, ಯಾವಾಗ ಡೈಪರ್ಸ್ ಹಾಕ್ತೀನಲ್ವ ಆ ಟೈಮಲ್ಲಿ ಯೂಸ್ ಮಾಡ್ತೀನಿ. ಅದನ್ನು ನೀವು ಚೆನ್ನಾಗಿ ಅಪ್ಲೈ ಮಾಡಿಬಿಟ್ಟು ಆಮೇಲೆ ಡೈಪರ್ಸ್ನ ಹಾಕಿ. ಸೊ ಇದು ಏನಂತಾರೆ, ಇದು ಬೆಸ್ಟ್ ಆಪ್ಷನ್ ನೀವು ಮಕ್ಕಳಿಗೆ ರ್ಯಾಷಸ್ನ ಕಡಿಮೆ ಮಾಡೋದಕ್ಕೋಸ್ಕರ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನಿಸುತ್ತೆ. ಇವಾಗ ನನ್ನ ಕನ್ಕ್ಲೂಷನ್ ಏನಂದರೆ, ನಿಮ್ಮ ಮಗುಗೆ ನೀವು ಏನು ಯೂಸ್ ಮಾಡ್ತಾ ಇದ್ದೀರಾ, ಏನು ಯೂಸ್ ಮಾಡ್ತಾ ಇದ್ದಿಲ್ಲ, ಎಲ್ಲನೂ ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಮದರ್ ಹ್ಯಾಸ್ ಟು ಟೇಕ್ ಕಾಲ್. ಸೊ ನಿಮ್ಮ ಆ್ಯಸ್ ಅ ಮದರ್ ನೀವು ಫಸ್ಟ್ ಯು ಶುಡ್ ಫೀಲ್ ಲೈಕ್ ಮಗುಗೆ ಪ್ರಾಬ್ಲಮ್ ಆಗ್ತಾ ಇದೆಯಾ ಆಗ್ತಾ ಇಲ್ವಾ ಅಂತ. ನನ್ನ ಮಗುಗೆ ನಾನು ಎಲ್ಲನೂ ಯೂಸ್ ಮಾಡಿದ್ದೀನಿ, ನನಗೆಲ್ಲನೂ ಕಂಫರ್ಟೇಬಲ್ ಇದೆ. ಬಿಕಾಸ್ ನನ್ನ ಮಕ್ಕಳಿಗೆ ನಾನು ಒಂದನ್ನೇ ಯೂಸ್ ಮಾಡ್ತಾ ಇಲ್ಲ, ಓನ್ಲಿ ಡೈಪರ್ಸ್ನೇ ಯೂಸ್ ಮಾಡ್ತಾ ಇಲ್ಲ. ಥ್ರೂ ಔಟ್ ದ ಡೇ ನಾನು ಡೈಪರ್ಸ್ನಲ್ಲೇ ಇಡೋದಿಲ್ಲ ಮಕ್ಕಳಿಗೆ. ಥ್ರೂ ಔಟ್ ದ ಡೇ ನಾನು ಈ ಥರದ ಪ್ಯಾಂಟೀಸ್ನಲ್ಲೇ ಇಡೋದಿಲ್ಲ. ಸೊ ಬೇಸ್ಡ್ ಆನ್ ದ ಸಿಚುವೇಶನ್, ಬೇಸ್ಡ್ ಆನ್ ದ ಟೈಮಿಂಗ್ಸ್ ನಾನು ನನ್ನ ಮಕ್ಕಳಿಗೆ ಅಲ್ಟರ್ನೇಟ್ ಆಗಿ ಚೇಂಜ್ ಮಾಡ್ತಾ ಇರ್ತೀನಿ. ನೀವು ಕೂಡ ಅದೇ ಥರ ಮಾಡಿ. ಯಾಕಂದರೆ ಡೈಪರ್ಸೇ ರಾಂಗ್ ಅಂತ ನಾನು ಹೇಳಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಎಲ್ಲರೂ ಹೇಳ್ತಾರೆ, ಕೆಲವೊಬ್ರು ಹೇಳ್ತಾರೆ ಡೈಪರ್ಸ್ ಹಾಕಲೇಬಾರ್ದು ಮಕ್ಕಳಿಗೆ ಅಂದರೆ ಇಟ್ಸ್ ಇಂಪಾಸಿಬಲ್ ಯಾರ್. ಹೌ ಕ್ಯಾನ್ ಯು ಸೇ ಲೈಕ್ ದ್ಯಾಟ್? ನೀವು ಮಕ್ಕಳಿಗೆ ನೀವು ಹಾಕೋದೇ ಬೇಡ, ಡೈಪರ್ಸೇ ಬೇಡ ಅಂದ್ಬಿಟ್ರೆ ಅವರು ತಾಯಿ ಆದವ್ರಿಗೆ ಎಷ್ಟೊಂದು ಕಷ್ಟ ಆಗುತ್ತೆ. ಇನ್ನೊಂದು ಟ್ವಿನ್ಸ್ ಇರೋರಿಗೆ ಯಾವ ಥರ ಪ್ರಾಬ್ಲಮ್ ಆಗುತ್ತೆ. ಸಪೋಸ್ ನೀವು ಟ್ರಾವೆಲಿಂಗ್ ಮಾಡ್ತಾ ಇದ್ರೆ, ನೀವು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ರೆ, ಆ ಟೈಮಲ್ಲಿ ನೀವು ಹೇಗೆ ಮಕ್ಕಳಿಗೆ ಏನು ಟೈಮ್ ಕೊಡೋಕ್ಕಾಗುತ್ತೆ? ಮಕ್ಕಳು ಕಂಫರ್ಟೇಬಲ್ ಇರೋಲ್ಲ. ಒಂದು ಟೈಮ್ ಸುಸು ಮಾಡಿಬಿಟ್ರೆ ಅಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಬಿಕಾಸ್ ವೆಟ್ ಆಗಿರುತ್ತಲ್ಲ, ಆಲ್ಮೋಸ್ಟ್ ಮಕ್ಕಳು ತಪ್ಪಲ್ಲ, ನಿಮ್ಮ ತಪ್ಪಿರುತ್ತೆ. ಬಿಕಾಸ್ ನೀವು ಅದನ್ನು ಕರೆಕ್ಟಾಗಿ ಯಾವುದನ್ನ ಮ್ಯಾನೇಜ್ ಮಾಡ್ಬೇಕು ಅನ್ನೋದು ನೀವು ಆ್ಯಸ್ ಅ ಎಲ್ಡರ್ಲಿ ಲಿಮಿಟ್ ಗೊತ್ತಿರಬೇಕು, ಹೌದಲ್ವಾ? ಅದಕ್ಕೋಸ್ಕರ ಡೈಪರ್ಸ್ ಯೂಸ್ ಮಾಡೋದೇನು ರಾಂಗ್ ಅಲ್ಲ. ಬಟ್ ಆದರೆ ಹೌ ಮಚ್ ಯು ಆರ್ ಯೂಸಿಂಗ್ ಆ್ಯಂಡ್ ವೆನ್ ಯು ಆರ್ ಯೂಸಿಂಗ್ ಆ್ಯಂಡ್ ವೆನ್ ಯು ಆರ್ ರಿಮೂವಿಂಗ್ ದ ಡೈಪರ್, ಇಟ್ ಮ್ಯಾಟರ್ಸ್ ಅ ಲಾಟ್. ಈ 3 ಪಾಯಿಂಟ್ಸ್ ನಿಮ್ಗೆ ಗೊತ್ತಿದ್ರೆ ಡೈಪರ್ ಯೂಸ್ ಮಾಡೋದ್ರಲ್ಲಿ ಪ್ರಾಬ್ಲಮ್ ಇಲ್ಲ. ಇನ್ನೊಂದೇನೆಂದರೆ ಡಿಸ್ಕ್ಲೇಮರ್ ಥರ ಹೇಳ್ತಾ ಇದ್ದೀನಿ, 24/7 ಪ್ಲೀಸ್ ಮಕ್ಕಳಿಗೆ ಡೈಪರ್ಸ್ನ ಹಾಕಬೇಡಿ. ಮತ್ತು ನೀವು ಡೈಪರ್ಸ್ನ ಹಾಕೋಕ್ಕಿಂತ ಮೊದಲು ಮಗುಗೆ ಚೆಕ್ ಮಾಡಿ ವೆದರ್ ರ್ಯಾಷಸ್ ಬಂದಿದೆಯೋ ಇಲ್ವಾ ಅಂತ. ಇದನ್ನೆಲ್ಲ ನೋಡಿಬಿಟ್ಟು ನಿಮ್ಮ ಕಾಲ್ ಯು ಕ್ಯಾನ್ ಟೇಕ್ ಯುವರ್ ಓನ್ ಕಾಲ್. ಓಕೆ, ಐ ಹೋಪ್ ನಿಮಗೆ ಈ ವಿಡಿಯೋಯಿಂದ ಒಂಚೂರು ನಾಲೆಜ್ ಬಂದಿದೆ, ಇನ್ಫಾರ್ಮೇಷನ್ ಕೂಡ ಸಿಕ್ಕಿದೆ ಅನಿಸುತ್ತೆ. ನಿಮ್ಗೇನಾದರೂ ಇಷ್ಟ ಆದರೆ, ಇಂಟ್ರೆಸ್ಟಿಂಗ್ ಅನಿಸಿದರೆ ಪ್ಲೀಸ್ ನನ್ನ ಮಗನೂ ಹೇಳ್ತಿದ್ದಾನೆ, ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮೈ ಚಾನಲ್. ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡೋದನ್ನು ಮರಿಬೇಡಿ. ಬಿಕಾಸ್ ನೀವು ಒಂದು ಸಬ್ಸ್ಕ್ರೈಬ್ ಆ್ಯಂಡ್ 1 ಲೈಕ್ ನನಗೆ ಕೂಡ ಮೋಟಿವೇಟ್ ಮಾಡುತ್ತೆ. ಸೊ ದ್ಯಾಟ್ ಐ ಕ್ಯಾನ್ ಬೇಸ್ಡ್ ಆನ್ ಮೈ ಎಕ್ಸ್ಪೀರಿಯನ್ಸ್ ನಾನು ನಿಮಗೆ ಡಿಫ್ರೆಂಟ್ ಏನಾದರೂ ಹೊಸದನ್ನು ಹೇಳ್ಬೋದು. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನಗೆ ಕೂಡ ಎನ್ಕರೇಜ್ ಮಾಡಿ. ಹೀಗೆ ನಾನು ಇನ್ನೊಂದು ಇನ್ಫಾರ್ಮೇಟಿವ್ ವೀಡಿಯೋಸ್ಗಳೊಂದಿಗೆ ನೆಕ್ಸ್ಟ್ ಟೈಮ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್. ಮತ್ತು ನೀವು ಖುಷಿ ಇರಿ, ನಿಮ್ಮ ಮಕ್ಕಳನ್ನೂ ಖುಷಿ ಇರಿ, ನಿಮ್ಮ ಫ್ಯಾಮ್ಲಿನೂ ಖುಷಿ ಇರಿ. ಸೊ ದೀಸ್ ಆರ್ ದ 3 ಪಾಯಿಂಟ್ಸ್ ವೆರಿ ಇಂಪಾರ್ಟೆಂಟ್. ಪ್ಲೀಸ್ ಬಿ ಹ್ಯಾಪಿ ಮದರ್ ಆಗಿರಿ, ಹ್ಯಾಪಿ ಮಕ್ಕಳು ಕೂಡ ಇರ್ತಾರೆ. ಥ್ಯಾಂಕ್ ಯು, ಬಾಯ್ ಬಾಯ್.